ನಮಸ್ತೆ, ವೈಕೇದು ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರತಕ್ಕಂಥ ಪ್ರಮುಖ ವಿಚಾರ 2000 ಹುದ್ದೆಗಳ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಲೆಕ್ಚರರ್ಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಬ್ಜೆಕ್ಟ್ಗಳ ಈಕ್ವಲೆನ್ಸಿ ಬಗ್ಗೆ, ಅಥವಾ ಈಕ್ವಲೆನ್ಸಿ ಸಬ್ಜೆಕ್ಟ್ ಅನ್ಬೋದು, ತತ್ಸಮಾನ ವಿಷಯಗಳು ಅನ್ಬೋದು, ಸಮಾನಾಂತರ ವಿಷಯಗಳು ಅಂತ ಅನ್ಬೋದು. ಅದ್ರ ಬಗ್ಗೆ ದಯವಿಟ್ಟು ವಿಡಿಯೋ ಮಾಡಿ ಸರ್, ಆದೇಶ ಸಹಿತ ಅಂತೇಳಿ ಕೆಲವರು ಕೇಳ್ಕೊಂಡಿದ್ರು. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕೆಲವು ಸರಿ ಮಾಸ್ಟರ್ ಡಿಗ್ರಿನಲ್ಲಿ ಕೆಲವು ಸಬ್ಜೆಕ್ಟ್ ಮಾಡಿರ್ತೀವಿ, ಓದಿರ್ತೀವಿ, ಇನ್ನು ಕೆಲವು ವಿಷಯಗಳನ್ನ ಓದಿರ್ತೀವಿ ಪಿ ಜಿನಲ್ಲಿ, ಪೋಸ್ಟ್ ಗ್ರಾಜುಯೇಷನಲ್ಲಿ. ಬಟ್ ಆ ವಿಷಯದಲ್ಲಿ ನೋಟಿಫಿಕೇಷನ್ ಅಂದರೆ ನೋಟಿಫಿಕೇಷನಲ್ಲಿ ಪೋಸ್ಟ್ಸ್ ಇರಲ್ಲ ಅರ್ಜಿ ಸಲ್ಲಿಸೋದಕ್ಕೆ. ಹಾಗಾದರೆ ನಾವು ಯಾವ ಸಬ್ಜೆಕ್ಟ್ ಅಡಿನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ? ಹಾಗಾಗಿ ಈ ಥರದ ಒಂದು ಈಕ್ವಲೆನ್ಸಿ ಸಮಸ್ಯೆ ಎದುರಾಗ್ತದೆ ಇದು. ಹಾಗಾಗಿ UGC ಮತ್ತು ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಕಾಲಕ್ಕೆ ಯಾವೆಲ್ಲ ಒಂದು ಆದೇಶಗಳನ್ನು ಹೊರಡಿಸೋದ್ರ ಮೂಲಕ ಏನು ಈಕ್ವಲೆನ್ಸಿ ಸಬ್ಜೆಕ್ಟ್ ಅಥವಾ ಸಮಾನಾಂತರ ವಿಷಯಗಳು, ತತ್ಸಮಾನ ವಿಷಯಗಳ ಬಗ್ಗೆ ಆದೇಶಗಳಿದ್ದಾವೆ. ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಷನ್ ಕೊಡೋಕೆ ಹೊರಡ್ತಾ ಇದ್ದೀನಿ. ನೀವಿನ್ನೂ ನನ್ನ ವೈಕೇದು ಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು, ಟೆಟ್ಟು, ಕೆಸೆಟ್ ಹಾಗೂ ಇನ್ನಿತರ ಸರ್ಕಾರದ ನಡವಳಿಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನಲ್ಲಿ ಕಾಣಿಸ್ಕೊಳ್ತವೆ. ಎಸ್, ಇದು ಭಾಳ ಇಂಪಾರ್ಟೆಂಟು. ಏಕೆ ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಲೆಕ್ಚರ್ಸ್ ಆಗಬೇಕು ಅಂತಂತಂದರೆ ನಾವು ಮಸ್ಟ್ ಆ್ಯಂಡ್ ಶುಡ್ ಆಗಿ PG ಮಾಡಿರ್ತೀವಿ, ಪೋಸ್ಟ್ ಗ್ರಾಜುಯೇಷನ್ ಅಥವಾ ಮಾಸ್ಟರ್ಸ್ ಡಿಗ್ರಿ ಮಾಡಿರ್ತೀವಿ. ಅದರಲ್ಲಿ ಈಕ್ವಲೆನ್ಸಿ ಸಂಬಂಧಪಟ್ಟಂತೆ ವಿಷಯಗಳು ಬರ್ತಾ ಹೋಗ್ತವೆ. ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇದು ಆದೇಶ ಸಹಿತವಾಗಿರ್ತಕ್ಕಂಥ ವಿಷಯ. ಸಮಾನಾಂತರ ವಿಷಯಗಳು, ಇದನ್ನೇ ನಾವು ಈಕ್ವಲೆನ್ಸಿ ಸಬ್ಜೆಕ್ಟ್ಸ್ ಅಥವಾ ಸಬ್ಜೆಕ್ಟ್ ಈಕ್ವಲೆನ್ಸಿ ಅಂತ ಏನು ಕರಿತೀವಿ, ಅದು ತತ್ಸಮಾನ ವಿಷಯಗಳು ಅಂತಲೂ ಕೂಡ ಕರೀಬೋದು. ಎಕ್ಸಾಂಪಲ್ಲು, ಇತಿಹಾಸ ವಿಷಯದಲ್ಲಿ ಪೋಸ್ಟ್ ನೋಟಿಫಿಕೇಷನ್ಸ್ ಆಗಿರ್ತೈತಪ್ಪ, ಪೋಸ್ಟ್ಸ್ ಇರ್ತದಪ್ಪ, ಅರ್ಜಿಗೆ ಸಲ್ಲಿಸಬೇಕು. ಹಂಗಾದ್ರೆ MA ಇನ್ ಹಿಸ್ಟ್ರಿ ಆಗಿರೋರು ಮಾತ್ರ ಸಲ್ಲಿಸ್ಬೇಕಾ? ಅಲ್ಲ, ಅದ್ರ ಜೊತೆಗೆ ಇನ್ನೂ ಕೆಲವು ಸಬ್ಜೆಕ್ಟು MA ಇನ್ ಹಿಸ್ಟ್ರಿಗೆ ಈಕ್ವಲೆನ್ಸ್ ಆಗಿಯೇ ಇರ್ತಕ್ಕಂಥ ಸಬ್ಜೆಕ್ಟ್ಗಳು, ಅವರೆಲ್ಲನೂ ಕೂಡ ಹಿಸ್ಟ್ರಿಗೆ ಅರ್ಜಿ ಸಲ್ಲಿಸ್ಬೋದು. ಎಕ್ಸಾಂಪಲ್ ನೋಡಿ, MA ಇನ್ ಇತಿಹಾಸ ಮಾಡಿರ್ತಕ್ಕಂಥವ್ರು, MA ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ಮಾಡಿರ್ತಕ್ಕಂಥವ್ರು, MA ಪ್ರಾಚೀನ ಭಾರತದ ಇತಿಹಾಸ ಮತ್ತು ಶಾಸನಶಾಸ್ತ್ರ ಮಾಡಿರ್ತಕ್ಕಂಥವ್ರು, MA ಇನ್ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಓದಿರ್ತಕ್ಕಂಥವ್ರು, MA ಇನ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಎಫಿಗ್ರಫಿ ಓದಿರ್ತಕ್ಕಂಥವ್ರು. ಈ 5 ಸಬ್ಜೆಕ್ಟ್ನಲ್ಲಿ ನೀವು ಮಾಸ್ಟರ್ ಡಿಗ್ರಿ, ಯಾವ ಸಬ್ಜೆಕ್ಟ್ ಕೂಡ ಮಾಸ್ಟರ್ ಡಿಗ್ರಿ ಮಾಡಿದರೂ ಕೂಡ ನೀವೆಲ್ಲರೂ ಹಿಸ್ಟ್ರಿ ಪೋಸ್ಟ್ಗೆ ನೀವೇನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಅಂತಕ್ಕಂಥದ್ದು. ನೆಕ್ಸ್ಟು, ಈಗ ಫಾರೆನ್ಸಿಕ್ ಸೈನ್ಸ್, MSc ಇನ್ ಫಾರೆನ್ಸಿಕ್ ಅಂತ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಫಾರೆನ್ಸಿಕ್ ಸೈನ್ಸ್, ಅವ್ರು ಮಾತ್ರ ಸಲ್ಲಿಸ್ಬೇಕು. ಅದ್ರ ಜೊತೆಯಲ್ಲಿ ಅಪರಾಧ ಶಾಸ್ತ್ರ ಅಂತೇನಿದೆ, ಅಪರಾಧ ಶಾಸ್ತ್ರ ಕ್ರಿಮಿನಾಲಜಿ ಮಾಡಿರ್ತಕ್ಕಂಥವ್ರು ಕೂಡ ಅರ್ಜಿನ ಸದ್ದು. ಫಾರೆನ್ಸಿಕ್ ಸೈನ್ಸ್ ಆ್ಯಂಡ್ ಕ್ರಿಮಿನಾಲಜಿ ಏನಿರುತ್ತೆ ಅಪರಾಧ ಶಾಸ್ತ್ರ, ಅವರು ಕೂಡ ಅದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಎಸ್, ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ನೋಡೋಣ. ನೋಡಿ, ಕಂಪ್ಯೂಟರ್ ಸೈನ್ಸು ಏನು ಗಣಕ ವಿಜ್ಞಾನ ಅಂತಿದೆ, ಅದಕ್ಕೆ ಪೋಸ್ಟ್ಗಳು ಸಂಬಂಧಪಟ್ಟಂಗೆ ನೋಟಿಫಿಕೇಷನ್ ಆಗಿ ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದಪ್ಪ ಕಂಪ್ಯೂಟರ್ ಸೈನ್ಸ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಅಂತಂದರೆ, ಏನು MSc ಕಂಪ್ಯೂಟರ್ ಸೈನ್ಸ್ ಓದಿರ್ತಕ್ಕಂಥವ್ರು, MSc ಕಂಪ್ಯೂಟರ್ ಸಾಫ್ಟ್ವೇರ್ ಓದಿರ್ತಕ್ಕಂಥವ್ರು, MSc ಇನ್ಫಾರ್ಮೇಷನ್ ಸೈನ್ಸ್ ಓದಿರ್ತಕ್ಕಂಥವ್ರು, MSc ಇನ್ಫಾರ್ಮೇಷನ್ ಸಿಸ್ಟಮ್ ಓದಿರ್ತಕ್ಕಂಥವ್ರು, MSc ಇನ್ಫಾರ್ಮೇಷನ್ ಟೆಕ್ನಾಲಜಿ, MSc ಸಾಫ್ಟ್ವೇರ್ ಟೆಕ್ನಾಲಜಿ, MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನು, ಆಮೇಲೆ MS ಇನ್ಫಾರ್ಮೇಷನ್ ಸೈನ್ಸು, MTech ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, MTech ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇಷ್ಟು ನೋಡಿ 10 ಸಬ್ಜೆಕ್ಟ್ಗಳಲ್ಲಿ ಬೇರೆ 10 ರೀತಿಯಾಗಿರ್ತಕ್ಕಂಥ PG ಕೋರ್ಸ್ ಓದಿರೋರು ಕೂಡ ಅವರೆಲ್ಲರೂ ಯಾವುದಕ್ಕೆ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಅರ್ಜಿ ಸಲ್ಲಿಸಬೇಕಾಗ್ತದೆ. ನೆಕ್ಸ್ಟು ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಮತ್ತು ಫೈನಾನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದಕ್ಕೆ BBA, BBM ಮತ್ತು BCom ಜೊತೆಗೆ MFA, MFM ಇವರು ಓದಿರ್ತಕ್ಕಂಥವ್ರು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆ ಇರ್ತಕ್ಕಂಥ. ಅಂದರೆ ರಸಾಯನಶಾಸ್ತ್ರ, ಕೆಮಿಸ್ಟ್ರಿಗೆ MSc ಇನ್ ಕೆಮಿಸ್ಟ್ರಿ ಜೊತೆಗೆ ಇನ್ನೂ ಕೆಲವೊಂದೆಲ್ಲ ಸಬ್ಜೆಕ್ಟ್ಗಳು ಹೇಳ್ಕೊಂಡೋಗಿದ್ದಾರೆ ನೋಡಿ. ಅನಾಲಿಟಿಕಲ್ ಕೆಮಿಸ್ಟ್ರಿ, ಅಪ್ಲೈಡ್ ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಈ ಥರದ್ದು ಏನು ಹೇಳಿದ್ದಾರೆ ಇಲ್ಲೇನು ನಿಮಗೆಲ್ಲ ಕಾಣಿಸ್ತಾ ಇದೆ. ಮತ್ತು ಬಯೋಕೆಮಿಸ್ಟ್ರಿ, ಫಾರ್ಮಾಟಿಕಲ್ ಕೆಮಿಸ್ಟ್ರಿ, ಕೆಮಿಸ್ಟ್ರಿ ಏನಿದೆ, ಇಷ್ಟು ಸಂಬಂಧಪಟ್ಟಿರ್ತಕ್ಕಂಥ ಓದಿರ್ತಕ್ಕಂಥವ್ರು, ಏನು ಮಾಸ್ಟರ್ಸ್ ಮಾಡಿರ್ತಕ್ಕಂಥವ್ರು, PG ಕೋರ್ಸ್ ಓದಿರ್ತಕ್ಕಂಥ ಇಷ್ಟು ಸಬ್ಜೆಕ್ಟ್ನವರು ನೀವು ಕೆಮಿಸ್ಟ್ರಿಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ ಏನಾಗಿದೆ, ಈಕ್ವಲೆನ್ಸಿಯಾಗಿ ನಿಮಗೆ ಅರ್ಹತೆ ಇದೆ ಅಂದರೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು ಸಾರ್ವಜನಿಕ ಆಡಳಿತ. ಈಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಏನಾದರೂ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಪೋಸ್ಟ್ಗಳನ್ನ ಕೊಟ್ಟರೆ ಅಲ್ಲಿ MA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಿರೋರು ಅರ್ಜಿ ಸಲ್ಲಿಸ್ಬೋದು, MA ಇನ್ ಪೊಲಿಟಿಕಲ್ ಸೈನ್ಸ್ ಓದಿರೋರು ಕೂಡ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟು ನಿರ್ವಹಣಾ ಶಾಸ್ತ್ರ. ಈಗ ನಿರ್ವಹಣಾ ಶಾಸ್ತ್ರದಲ್ಲಿ ಮ್ಯಾನೇಜ್ಮೆಂಟಲ್ಲಿ PGಗೆ
ಪೋಸ್ಟ್ ಗ್ರಾಜ್ಯುಯೇಷನ್ಸ್ಗೆ ಮ್ಯಾನೇಜ್ಮೆಂಟಲ್ಲಿ ಪಾಠ ಮಾಡ್ತಕ್ಕಂಥವ್ರಿಗಾದರೆ MBA ಗ್ರಾಜ್ಯುಯೇಟ್ಸ್ ಆಗಿರಲೇಬೇಕು, MBA ಓದಿರಲೇಬೇಕು ಅಂತ ಐತೆ. ನೆಕ್ಸ್ಟ್ ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ ಅಥವಾ ಬಿಸ್ನೆಸ್ ಅಕೌಂಟಿಂಗ್ ಅಂತಕ್ಕಂಥ ಸಬ್ಜೆಕ್ಟ್ನಲ್ಲಿ ಏನಾದ್ರು ನೋಟಿಫಿಕೇಷನ್ ಆದರೆ ಈ MTA ಅಥವಾ MBAನಲ್ಲಿ ಟೂರಿಸಮ್ ಓದಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಏನು ಹೇಳ್ತಾರೆ, ಅದಕ್ಕೆ MIB ಗ್ರಾಜ್ಯುಯೇಷನ್ಸ್ ಏನಿರ್ತಾರೆ ಅವರು ಅದ್ರ ಜೊತೆಯಲ್ಲಿ ಅವರು ಅಂಡರ್ ಗ್ರಾಜ್ಯುಯೇಷನಲ್ಲಿ BBA, BBM, BBS ಮತ್ತು BMS ಕೋರ್ಸ್ಗಳನ್ನು ಓದಿರಬೇಕು. ನೆಕ್ಸ್ಟ್ ಪರಿಸರ ವಿಜ್ಞಾನ ಏನಿದೆ, ಎನ್ವಿರಾನ್ಮೆಂಟ್ ಸೈನ್ಸು, ಇವರು ಎನ್ವಿರಾನ್ಮೆಂಟ್ ಸೈನ್ಸ್ ಅಂದರೆ MSc ಎನ್ವಿರಾನ್ಮೆಂಟ್ಸ್ ಜೊತೆಗೆ ಅವರು ಏನು ಅಂಡರ್ ಗ್ರಾಜ್ಯುಯೇಷನಲ್ಲಿ UGನಲ್ಲಿ ಅವರು ಡಿಗ್ರಿನಲ್ಲಿ BE, EN, CZEN, BZEN ಈ ಥರದ್ದು ಕೂಡ ಅವ್ರ ಕಾಂಬಿನೇಷನಲ್ಲಿ ಓದಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಈಗ ಕಾಮರ್ಸಲ್ಲಿ ಅಂದರೆ ವಾಣಿಜ್ಯಶಾಸ್ತ್ರದಲ್ಲಿ ಅವರು ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದರೆ ಏನಂದರೆ ಪಾಠ ಮಾಡೋದಕ್ಕೆ ಅವರು BCom, BBA ಜೊತೆಗೆ MCom ಓದಿರಬೇಕು ಅಂತಾರೆ. ನೋಡಿ, MBA ಓದಿರೋರಿಗೆ ಅವಕಾಶ ಇಲ್ಲ, MCom ಓದಿರೋರಿಗೆ ಮಾತ್ರ ಅವಕಾಶ. ಡಿಗ್ರಿನಲ್ಲಿ BCom ಮಾಡಿರಲಿ, BBM ಮಾಡಿರಲಿ, BBA ಮಾಡಿರಲಿ. ಆದರೆ PGನಲ್ಲಿ MCom ಓದಿರ್ತಕ್ಕಂಥವ್ರು ಮಾತ್ರ ವಾಣಿಜ್ಯಶಾಸ್ತ್ರಕ್ಕೆ ಕಾಮರ್ಸ್ಗೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ. ಒಂದು ನೋಡಿ, ಮ್ಯಾನೇಜ್ಮೆಂಟಲ್ಲಿ ಡಿಗ್ರಿನಲ್ಲಿ ಅಂದರೆ ಈಗ BBMಗೋ BBAಗೋ ಪಾಠ ಮಾಡಬೇಕು ಅಂತ ಇಟ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸು ಡಿಗ್ರಿ ಅಂಡರ್ ಗ್ರಾಜ್ಯುಯೇಷನಲ್ಲಿ ಅವರು MCom ಮಾಡಿದ್ರು ನಡೀತದೆ, MBA ಮಾಡಿದ್ರು ನಡೀತದೆ. MCom ಮಾಡೋರು ಕೂಡ ಅರ್ಜಿ ಸಲ್ಲಿಸ್ಬೋದು, MBA ಮಾಡೋರು ಕೂಡ ಅರ್ಜಿ ಸಲ್ಲಿಸ್ಬೋದು. ಎಸ್, ಇದು ನೆಕ್ಸ್ಟು ಫ್ಯಾಷನ್ ಟೆಕ್ನಾಲಜಿ. ನೋಡಿ, MSc ಇನ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲಾತಿಂಗು, MSc ಫ್ಯಾಷನ್ ಆ್ಯಂಡ್ ಅಪಿರಲ್ ಡಿಸೈನ್ ಅಂತೇನಿದೆ ಓದಿರ್ತಕ್ಕಂಥವ್ರು, ಮತ್ತು MSc ಅಪಿರಲ್ ಟೆಕ್ನಾಲಜಿ ಮತ್ತು ಮ್ಯಾನೇಜ್ಮೆಂಟ್ ಅಂತೇನಿದೆ ಈ ಕೋರ್ಸ್ ಓದಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈ ಬೆಂಗಳೂರು ಯೂನಿವರ್ಸಿಟಿ ಆ್ಯಂಡ್ ಎನಿ ಅದರ್ ರೆಗ್ಯುಲರ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಈಕ್ವಲೆಂಟ್ ಟು MSc ಫ್ಯಾಷನ್ ಟೆಕ್ನಾಲಜಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಎಸ್, ನೆಕ್ಸ್ಟು 5 years ಇಂಟಿಗ್ರೇಟೆಡ್ MSc ಬಯಾಲಜಿಕಲ್ ಸೈನ್ಸಸ್ ಕೋರ್ಸ್. ಏನು ಬಯಾಲಜಿಕಲ್ ಸೈನ್ಸ್ ಇದೆ ಅದು 5 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಆಗಿರ್ಬೋದು, ಅಥವಾ 2 ವರ್ಷದ MSc ಡಿಗ್ರಿ ಆಗಿರ್ತಕ್ಕಂಥ ಬಾಟ್ನಿ, ಝೂಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸು, ಬಯೋಕೆಮಿಸ್ಟ್ರಿ ಆ್ಯಂಡ್ ಬಯೋಟೆಕ್ನಾಲಜಿ, ಹಿಂಗೆ ಯಾವುದು ಓದಿದ್ರೂ ಕೂಡ ಅವರು ಬಯಾಲಜಿಕಲ್ ಸೈನ್ಸ್ಗೆ ಏನು ಮಾಡ್ಬೋದಪ್ಪ ಅಂದರೆ ಅರ್ಜಿ ಸಲ್ಲಿಸ್ಬೋದು ಅಂತಕ್ಕಂಥ ಸಂಬಂಧಪಟ್ಟಂಗೆ ಆದೇಶಗಳು ಇರ್ತಕ್ಕಂಥದ್ದು. ಇಷ್ಟು ಈಗೇನು ನಿಮಗೆಲ್ಲ ಇದು ಈಕ್ವಲೆನ್ಸಿ ಸಂಬಂಧಪಟ್ಟಂಗೆ ಹೇಳ್ಕೊಬಂದಿದ್ದೀನಿ. ಇದು ಕಾಲಕ್ಕೆ ಆದೇಶಗಳು ನೋಡಿ, 2011ರಿಂದ 14, 15, 18, 18ರಲ್ಲಿ ಇವುಗಳನ್ನೆಲ್ಲ ನೋಟಿಫೈ ಮಾಡಿರ್ತಕ್ಕಂಥದ್ದು. ಈಕ್ವಲೆನ್ಸಿ ಸಂಬಂಧಪಟ್ಟಿರ್ತಕ್ಕಂಥ ಆದೇಶಗಳನ್ನು ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಹೊರಡಿಸಿರ್ತಕ್ಕಂಥದ್ದು. ಎಸ್, ಇಷ್ಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂರ್ತಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಕ್ಸಾಂಪಲ್ 3/9/2018ರಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೆಮಿಸ್ಟ್ರಿಗೆ MSc ಕೆಮಿಸ್ಟ್ರಿ ಜೊತೆಗೆ ಇನ್ನಿತರೆ MSc ಅಂದರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ MSc ಕೆಮಿಸ್ಟ್ರಿನೇ ಆಗಿರಬೇಕು ಅಂತೇನಿಲ್ಲ, ಅದ್ರ ಜೊತೆಗೆ ಇನ್ನೂ ಕೆಲವು ಸಬ್ಜೆಕ್ಟ್ ಈಗ ಆಲ್ರೆಡಿ ನಾನು ಅದನ್ನು ಓದಿದ್ದೀನಿ, ಮತ್ತೆ ಪುನಃ ನಾನು ಓದಕ್ಕೆ ಹೋಗೋದಿಲ್ಲ. ಸುಮಾರು ಹೀಗೆ ಕೆಮಿಸ್ಟ್ರಿಗೆ ಈಕ್ವಲೆನ್ಸಿಯಾಗಿ ನೋಡಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಇರ್ಬೋದು, ಅಪ್ಲೈಡ್ ಕೆಮಿಸ್ಟ್ರಿ ಇರ್ಬೋದು, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಇರ್ಬೋದು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಫಿಸಿಕಲ್ ಕೆಮಿಸ್ಟ್ರಿ ಇರ್ಬೋದು, ಪ್ಯಾರಾಮೆಚುರಲ್ ಕೆಮಿಸ್ಟ್ರಿ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು, ಈ ಥರದ್ದು ಎಲ್ಲ ಸಬ್ಜೆಕ್ಟು ಓದಿರೋರು ಕೂಡ ಕೆಮಿಸ್ಟ್ರಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಎಸ್, ನೆಕ್ಸ್ಟು 2016 ನೋಟಿಫಿಕೇಷನ್ ಫ್ಯಾಷನ್ ಟೆಕ್ನಾಲಜಿ ಈಗ ಆಲ್ರೆಡಿ ಎಲ್ಲ ಓದಿ ಹೇಳಿದ್ದೀನಿ ನಿಮಗೆ. ಎಸ್, ಅದನ್ನೇ ಸಪ್ರೇಟ್ ಆದೇಶ ಆಗಿರ್ತಕ್ಕಂಥವು ಅಲ್ಲೆಲ್ಲ ಒಂದೇ ಪೇಜಲ್ಲೇ ಎಲ್ಲ ಸಬ್ಜೆಕ್ಟ್ದು ಈಕ್ವಲೆನ್ಸ್ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಒಂದೊಂದು ಕೆಲವು ಸಬ್ಜೆಕ್ಟ್ಸ್ಗಳು ಆಯಾ ಕಾಲಕ್ಕೆ ಆಗಿರ್ತಕ್ಕಂಥ ಆದೇಶಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಇಲ್ಲಿ ಮತ್ತೆ ಪುನಃ ಕೆಮಿಸ್ಟ್ರಿದು ಬರುತ್ತೆ, ಕಂಪ್ಯೂಟರ್ ಸೈನ್ಸದ್ದು ಬರುತ್ತೆ, ನೆಕ್ಸ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ಆಮೇಲೆ ಸ್ನಾತಕೋತ್ತರ ಸಂಬಂಧಪಟ್ಟ ಅಂದರೆ PG ಅಂದರೆ MBAಗೆ ಪಾಠ ಮಾಡಬೇಕಾದಂಥ ಸಂದರ್ಭದಲ್ಲಿ ಈಕ್ವಲೆನ್ಸಿ ಸಂಬಂಧಪಟ್ಟಂಗೆ ಬರುತ್ತೆ. ಟೂರಿಸಮ್ ಅಡ್ಮಿನಿಸ್ಟ್ರೇಷನ್, ಬಿಸ್ನೆಸ್ ಅಕೌಂಟಿಂಗು, ಇಂಟರ್ನ್ಯಾಷನಲ್ಲು, ಎನ್ವಿರಾನ್ಮೆಂಟ್ ಸೈನ್ಸು, ಕಾಮರ್ಸು, ಮತ್ತು UGನಲ್ಲಿ ಮ್ಯಾನೇಜ್ಮೆಂಟು. ಎಸ್, ನೆಕ್ಸ್ಟು ಹಿಸ್ಟ್ರಿ ಸಂಬಂಧಪಟ್ಟಂತೆ, ಫರೆನ್ಸಿಕ್ ಸೈನ್ಸ್ ಸಂಬಂಧಪಟ್ಟಂತೆ, ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂತೆ, ಎಸ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಇದು ಈಕ್ವಲೆನ್ಸಿ ಸಂಬಂಧಪಟ್ಟಿರ್ತಕ್ಕಂಥ ಕಾಲಕ್ಕೆ ಆಗಿರ್ತಕ್ಕಂಥ ಆದೇಶಗಳು. ಇದು 5 years ಇಂಟಿಗ್ರೇಟೆಡ್ MSc ಬಯಾಲಜಿಕಲ್ ಸೈನ್ಸು ಮತ್ತು ಅದರ್ ಪೋಸ್ಟ್ ಗ್ರಾಜ್ಯುಯೇಷನ್ಸ್ ಡಿಗ್ರಿ ಆ್ಯಸ್ ಈಕ್ವಲೆನ್ಸ್ ಟು 2 years MSc ಡಿಗ್ರಿ ಇನ್ ಬಾಟ್ನಿ, ಝೂಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸು, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ. ಇವರೇನು ಓದಿದ್ದಾರೆ ಇವರೆಲ್ಲರೂ ಕೂಡ
ಬಯಾಲಜಿಕಲ್ ಸೈನ್ಸ್ ಅಂತ ಏನು ಕಾಲ್ ಫಾರ್ ಮಾಡ್ತಾರೆ, ಆ ಬಯಾಲಜಿಕಲ್ ಸೈನ್ಸ್ಗೆ ಈಕ್ವಲ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಸ್ಗಳು ಅಂತೇಳಿ ಇವುಗಳನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆದೇಶ ಇದೆ ನೋಡಿ. ಇದು 2012ರಲ್ಲಿ ಮಾಡಿರ್ತಕ್ಕಂಥ ಆದೇಶ. ಅದ್ರ ಜೊತೆಯಲ್ಲಿ 2021ರಲ್ಲಿ 18/11/2021ರಲ್ಲಿ ಇನ್ನೂ ಕೆಲವು ವಿಷಯಗಳ ಬಗ್ಗೆ, ಅಂದರೆ ಅವರು ಯು ಜಿನಲ್ಲೂ ಕೂಡ ಆ ಥರದೊಂದು ಸಬ್ಜೆಕ್ಟನ್ನು ಮಾಡಿರಬೇಕು ಅಂದರೆ ಈಗ ನಾವು ಹೇಳಿರೋದೆಲ್ಲ ಪಿ ಜಿನಲ್ಲಿ ಮಾಡಿರ್ತಕ್ಕಂಥದ್ದು. ಪಿ ಜಿನಲ್ಲಿ ಎಕ್ಸಾಂಪಲ್ಲು ನಾವೇನು ಮಾಡಿರ್ತೀವಿ, ಈಗ ಪೊಲಿಟಿಕಲ್ ಸೈನ್ಸ್ ಮಾಡಿರ್ತೀವಿ. ಕೆಲವರು ಡಿಗ್ರಿನಲ್ಲಿ ಪೊಲಿಟಿಕಲ್ ಸೈನ್ಸು ಓದೇ ಇರೋದಿಲ್ಲ, ಆಪ್ಷನ್ ಸಬ್ಜೆಕ್ಟ್ ಆಗಿನೋ ಒಂದು ಮೇಜರ್ ಸಬ್ಜೆಕ್ಟ್ ಆಗಿನೋ ಒಂದು ಓದಿರೋದಿಲ್ಲ. ಅವರು ಏನು ಮಾಡ್ತಾರೆ, ಪೊಲಿಟಿಕಲ್ ಸೈನ್ಸ್ ಏನು ಮಾಡ್ತಾರೆ ಅಂದರೆ MA ಪೊಲಿಟಿಕಲ್ ಸೈನ್ಸ್ ಕಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಮ್ಯಾಟ್ರ್ ಇರ್ತಕ್ಕಂಥದ್ದು. ಆ ಥರದ್ದು ಬೇರೆ ಬೇರೆ ಸಬ್ಜೆಕ್ಟ್, ಈಗ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಬಾಟ್ನಿ ಇರ್ಬೋದು, ಝೂಲಜಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು. ಇವರು MSc ಆಯಾ ಸಬ್ಜೆಕ್ಟ್ ಮಾಡೋದು ಅಲ್ಲದೇನೆ ಅವರು ಡಿಗ್ರಿನಲ್ಲೂ ಕೂಡ ಆ ಒಂದು ಸಬ್ಜೆಕ್ಟ್ನ ಅವರು ಒಂದು ಮೇಜರ್ ಸಬ್ಜೆಕ್ಟ್ ಆಗಿ, ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡಿರಲೇಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಆದೇಶ ಇದು. ಇಷ್ಟು ನಿಮಗೆ ಸಬ್ಜೆಕ್ಟ್ ಈಕ್ವಲೆನ್ಸಿ ಅಥವಾ ಈಕ್ವಲೆನ್ಸಿ ಸಬ್ಜೆಕ್ಟ್ಸ್ ಅಂತ ಏನು ಕರಿತೀವಿ, ತತ್ಸಮಾನ ವಿಷಯಗಳು ಅಥವಾ ಸಮಾನಾಂತರ ವಿಷಯಗಳು ಸಂಬಂಧಪಟ್ಟಿರ್ತಕ್ಕಂತಹ ನಿಮ್ಮ ಡೌಟ್ಗಳಿಗೆ ಉನ್ನತ ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ ಕಾಲಕಾಲಕ್ಕೆ ಅಧಿಸೂಚನೆಗಳನ್ನು ಹೊರಡಿಸಿ, ಏನು ಆದೇಶ ಸಹಿತ ಅಥವಾ ಅಧಿಸೂಚನೆ ಸಹಿತ ಇರತಕ್ಕಂತಹ ನಿಮಗೆ ಆರ್ಡರ್ ಸಹಿತ ನಾನೇನು ಮಾಡಿದ್ದೀನಿ ಅಂದರೆ ವಿಡಿಯೋವನ್ನು ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇದನ್ನು ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಹೀಗೆ ಇನ್ನೂ ಕೆಲವು ವಿಷಯಗಳು ಮುಂದಿನ ವಿಡಿಯೋದಲ್ಲಿ ಕೆಲವು ವಿಷಯಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಲೆಕ್ಚರ್ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮುಂದಿನ ದಿನಗಳು ಸಹ ಕೂಡ ಮಾಡಲಿದ್ದೇನೆ. ಎಲ್ಲವನ್ನು ಬೆಂಬಲಿಸಿ ಧನ್ಯವಾದಗಳು. ಈಗ ಆಲ್ರೆಡಿ ರೆಫರೆನ್ಸ್ ಬುಕ್ ಸಂಬಂಧಪಟ್ಟಂತೆ, ನೋಟಿಫಿಕೇಷನ್ ಯಾವ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ, ಮತ್ತೀಗ ಸರ್ಕಾರ ಪರ್ಮಿಷನ್ ಕೊಟ್ಟಿರೋ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನು ದಯವಿಟ್ಟು ನೋಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.